ಗಾಂಧೀಜಿ ಅವರು 2 ಬಾರಿ ಬಳ್ಳಾರಿಗೆ ಬರ್ತಾರೆ. 20ನೇ ತಾರೀಕು ಅಲ್ಲ 1ನೇ ತಾರೀಕು ಅಕ್ಟೋಬರ್ 1920ಕ್ಕೆ ಮೊಟ್ಟ ಮೊದಲನೇ ಬಾರಿಗೆ ಗಾಂಧೀಜಿಗೆ ಭಾರತದ ಒಂದು ಚಿತ್ರಣ ಯಾವ ರೀತಿಯಲ್ಲಿ ಇದೆ ಅಂತಕ್ಕಂಥ ಪ್ರವಾಸ ಕೈಗೊಳ್ಳುವ ಸಮಯದಲ್ಲಿ ಅವರು ಬಳ್ಳಾರಿಗೆ ಬರ್ತಾರೆ. ಬಳ್ಳಾರಿಗೆ ಬಂದಾಗ ಇಲ್ಲಿ ಬಳ್ಳಾರಿ ಒಳಗೆ ಬಳ್ಳಾರಿ ರೈಲ್ವೆ ಸ್ಟೇಷನ್ ಒಳಗೆ ನಿದ್ದೆ ಮಾಡಿ ಹೋಗ್ತಾರೆ. ಯಾಕೆ ಅಂತೇಳಿದರೆ ಇಲ್ಲಿ 2 ಕಾಂಗ್ರೆಸ್ ಪಕ್ಷಗಳಿರ್ತವೆ, ಕಾಂಗ್ರೆಸ್ ಮೂಮೆಂಟ್ಸ್. ಒಂದು ತೆಲುಗು ಕಾಂಗ್ರೆಸ್ಸು, ಇನ್ನು ಒಂದು ಕನ್ನಡ ಕಾಂಗ್ರೆಸ್. ಅವರಿಬ್ಬರು ಹೋಗಿ ಗಾಂಧೀಜಿ ಅವ್ರಿಗೆ ನಮ್ಮ ಕಡೆ ಬರ್ರಿ ಅಂತ ಹೇಳಿ ಕೇಳಿಕೊಂಡು ಆಮಂತ್ರಣ ಕೊಟ್ಟಾಗ ಗಾಂಧೀಜಿ ಹೇಳ್ತಾರೆ, ಸ್ವತಂತ್ರ ಹೋರಾಟ ಅಂತ ಹೇಳಿದರೆ ನೀವೆಲ್ಲರೂ ಒಟ್ಟಿಗೆ ಓಟಿಸಿದ್ರೆ ಮಾತ್ರ ಸ್ವತಂತ್ರ ಹೋರಾಟ ಆಗ್ತದೆ. ಇಲ್ಲ ಅಂತ ಹೇಳಿದರೆ ನಾನು ನಿಮ್ಮಲ್ಲಿಗೆ ಬಂದರೆ, ಈ ಕಡೆ ಬಂದರೆ ಕನ್ನಡದವ್ರ ಕಡೆಗೆ ಹೋದರೆ ಗಾಂಧೀಜಿ ಕನ್ನಡದವ್ರನ್ನ ಪ್ರೀತಿಸ್ತಾರೆ ಅಂತಾರೆ, ಆ ಕಡೆ ತೆಲುಗು ಕಡೆಗೆ ಹೋದರೆ ತೆಲುಗು ಅವ್ರನ್ನ ಪ್ರೀತಿಸ್ತಾರೆ ಅಂತಾರೆ. ಅದಕ್ಕೆ ನಾನು ಇಬ್ಬರ ಕಡೆನೂ ಬರೋದಿಲ್ಲ, ನಾನು ರೈಲ್ವೆ ಸ್ಟೇಷನ್ ಒಳಗೆ ಮಲಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ರಾತ್ರಿ 8 ತಾಸು ಬಳ್ಳಾರಿ ರೈಲ್ವೆ ಸ್ಟೇಷನ್ ಒಳಗೆ ತನ್ನ ಶಾಲನ್ನು ಹಾಕಿ ಇಲ್ಲೇ ನಿದ್ದೆ ಮಾಡಿ ಬೆಳಗ್ಗೆ 5 ಗಂಟೆಗೆ ಧಾರವಾಡಕ್ಕೆ ಹೋಗ್ತಕ್ಕಂಥ ರೈಲು ಬಂತು. ಅದರೊಳಗೆ ಇಲ್ಲಿಂದ ಬಳ್ಳಾರಿಯಿಂದ ಧಾರವಾಡಕ್ಕೆ ಹೋಗ್ತಾರೆ ಗಾಂಧೀಜಿಯವರು. ಇಲ್ಲಿ ನಮ್ಮ ಇವತ್ತಿನ ರಾಘವಕೃಷ್ಣ ಕಾಂಪ್ಲೆಕ್ಸ್, ಅದು ಅಲ್ಲಿ ಧರ್ಮವರಂ ಕೃಷ್ಣಮಾಚಾರ್ಯರಿಲ್ಲ ಮನೆ, ಆ ಮನೆಯಲ್ಲಿ ಮೊಟ್ಟ ಮೊದಲನೇ ಒಂದು ಸಭೆ ನಡೆಸಿ ಹೋಗ್ತಾರೆ. ಇದು ಒಂದು. 2ನೇ ಬಾರಿ 3ನೇ ತಾರೀಕು ಮಾರ್ಚ್ 34, 3ನೇ ತಾರೀಕು ಮಾರ್ಚ್ 34ಕ್ಕೆ ಅವರು 2ನೇ ಬಾರಿ ಬರ್ತಾರೆ. 2ನೇ ಬಾರಿ ಬಂದಾಗ ಅವ್ರು ಯಾತಕ್ಕೆ ಬರ್ತಾರೆ ಅಂತ ಹೇಳಿದರೆ ದೇಣಿಗೆ ವಸೂಲಿ ಮಾಡಲಿಕ್ಕೆ ಬರ್ತಾರೆ ಸ್ವತಂತ್ರ ಹೋರಾಟದ. ಆಮೇಲೆ 2ನೇದು ಅವರು ಹರಿಜನ್ ಮೂಮೆಂಟ್ನ ಅವರು ಪರೀಕ್ಷೆ ಮಾಡಲಿಕ್ಕೆ ಬರ್ತಾರೆ. ಆ ಹರಿಜನ್ ಮೂಮೆಂಟ್ ಕೈ ಎತ್ಕೊಂಡು ಆ ಮೂಮೆಂಟ್ ಒಳಗೆ ತೊಡಗಿಸ್ಕೊಂಡಾಗ ಅವರಿಗೆ ಇಲ್ಲಿ ಕುಮಾರಸ್ವಾಮಿ ಆಲಯದಲ್ಲಿ ಹರಿಜನರಿಗೆ ಮೊದಲು ಪ್ರವೇಶ ಇರ್ತಿರಲಿಲ್ಲ. ಆ ಹರಿಜನರಿಗೆ ಪ್ರವೇಶ ಮಾಡಲಿಕ್ಕಾಗಿ ಅಂದಿನ ಸ್ವಂತ ಮಹಾರಾಜರು ಅಣಿವು ಮಾಡಿ ಕೊಡ್ತಾರೆ. ಆ ಅಣಿವು ಮಾಡಿ ಕೊಡೋದ್ರಿಂದ ಅವರಿಗೆ ಭಾಳಷ್ಟು ಅವ್ರ ಬಗ್ಗೆ ಗೌರವ ಸಲ್ಲಿಸಿ ಹೋಗೋಣ ಅಂತಕ್ಕಂಥ ಹಿನ್ನೆಲೆ ಒಳಗೆ ಅವರು ಸೊಂಡೂರಿಗೆ ಕೂಡ ಬರ್ತಾರೆ. ಆ ಬಂದು ಹೊತ್ನಾಗ ಬಿಂದು ಮೇಷ್ಟ್ರ ಒಂದು ಅಪ್ಪಟ ದೇಶಭಕ್ತಿ ಯಾವ ರೀತಿಯಾಗಿ ಅಂತೇಳಿದರೆ, ಅವರ ಭಾಷಣ ಅನಂತಪುರೊಳಗಿರ್ತದೆ. ಗಾಂಧೀಜಿಯವ್ರ ಭಾಷಣ ಅನಂತಪುರೊಳಗಿರ್ತದೆ. ಅನಂತಪುರೊಳಗಿದ್ದಾಗ ಇಲ್ಲಿಂದ ಅವತ್ತಿಗೆ ಇದು ಇರಲಿದ್ದಿರೋದಿಲ್ಲ, ಬಸ್ಗಳು ಕಡಿಮೆ. ಇವರು ಒಂದು 4 ಜನ ಬಳ್ಳಾರಿಯಿಂದ ಅನಂತಪುರಕ್ಕೆ ನಡ್ಕೊಂಡು ಹೋಗ್ತಾರೆ. ನಡ್ಕೊಂಡು ಹೋದಾಗ ಉರುಕೊಂಡ ಒಳಗೆ ಈ ಬಳ್ಳಾರಿಯಿಂದ 50 ಕಿಲೋಮೀಟ್ರ್ ಆಗ್ತದೆ. ನಡ್ಕೊಂಡು ಹೋಗಿ ರಾತ್ರಿ ಮಲಗಿ ಬೆಳಿಗ್ಗೆ ಹೋಗೋ ಮುಂದೆ ಟೇಕೂರು ಸುಬ್ರಹ್ಮಣ್ಯಂ ಅವರು ತಮ್ಮ ಕಾರೊಳಗೆ ಬರ್ತಾರೆ. ಕಾರೊಳಗೆ ಬಂದು ಮೇಷ್ಟ್ರನ್ನ ಮತ್ತು ಹುಡುಗರನ್ನ ಅವ್ರ ಕಾರಲ್ಲಿ ಏರಿಸ್ಕೊಂಡು ಅನಂತಪುರ್ಗೆ ಹೋಗ್ತಾರೆ. ಅನಂತಪುರ್ಗೆ ಹೋಗಿ ಮೀಟಿಂಗ್ ಮುಗಿಸ್ಕೊಂಡು ಗಾಂಧೀಜಿ ಜೊತೆಗೆ ಗಾಂಧೀಜಿ ಡಬ್ಬ ಒಳಗೆ ಕೂತ್ಕೊಂಡು ಅಲ್ಲಿಂದ ಬಳ್ಳಾರಿಗೆ ಅದೇ ಡಬ್ಬದೊಳಗೆ ಪ್ರಯಾಣ ಮಾಡಿ ಮೇಷ್ಟ್ರವ್ರು ಬರ್ತಾರೆ. 3ನೇ ತಾರೀಕು ಮಾರ್ಚ್ 1934. ಹೀಗೆ ಅವರಿಗೆ ದೇಶಭಕ್ತಿ ಅಂತಕ್ಕಂಥದ್ದು ಮೈಗೂಡ್ಸ್ಕೊಂಬಿಟ್ಟಿರ್ತದೆ. ಮೈಗೂಡ್ಸ್ಕೊಂಡು
ಸ್ವತಂತ್ರ ಚಳವಳಿಯಲ್ಲಿ ಭಾಗವಹಿಸಿದ ನಂತರ 1942ರಲ್ಲಿ ಅವರು 2 ವರ್ಷ 8 ತಿಂಗಳು 11 ದಿವಸ ವೆಲ್ಲೂರು ಜೈಲೊಳಗೆ ಅವರು ಸಿಲುಕಿಸ್ತಾರೆ. ಅವರು ವೆಲ್ಲೂರು ಜೈಲೊಳಗೆ ಅವ್ರನ್ನ ಸೆರೆಮನೆ ಒಳಗೆ ಇದ್ದ ನಂತರ ಸ್ವತಂತ್ರ ಬಂದ ನಂತರ ಅವ್ರನ್ನ ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಮಾಡಿದ ನಂತರ ಯಾವುದಾದ್ರೂ ಕೆಲಸ ಮಾಡಬೇಕಲ್ಲ, ಅವರು ಇಲ್ಲಿ ಬಳ್ಳಾರಿ ಜನತಾ ಬಜಾರ್ ಒಳಗೆ ಕೆಲಸ ಮಾಡ್ತಾರೆ. ಕೆಲಸ ಮಾಡಿದ ಮೇಲೆ ಅವರು ಮಾವಂದರ ಒಂದು ಪ್ರೋತ್ಸಾಹದ ಮೇರೆಗೆ ಅವರು YMCA ಮೆಡ್ರಾಸ್ ಒಳಗೆ ಅವರು ಫಿಸಿಕಲ್ ಎಜುಕೇಷನ್ ಟೀಚರ್ ತರಬೇತಿ ತೊಗೊಳ್ತಾರೆ. ಫಿಸಿಕಲ್ ಎಜುಕೇಷನ್ ಟೀಚರ್ ತರಬೇತಿ ತೊಗೊಂಡ ನಂತರ ಅವ್ರಿಗೆ ಕೊಟ್ಟೂರೊಳಗೆ ಕೆಲವು ದಿವಸ ಕೆಲಸ ಮಾಡ್ತಾರೆ ಬೋರ್ಡ್ ಹೈಸ್ಕೂಲ್ ಒಳಗೆ. ಆದಮೇಲೆ ಅದೇ ಬೋರ್ಡ್ ಹೈಸ್ಕೂಲ್ ಕೂಡ್ಲಿಗಿಗೆ ಟ್ರಾನ್ಸ್ಫರ್ ಮಾಡಿ ಅವ್ರನ್ನ ಕೂಡ್ಲಿಗಿ ಒಳಗೆ ಉದ್ಯೋಗ ಸಿಗ್ತದೆ. ಕೂಡ್ಲಿಗಿ ಒಳಗೆ ಉದ್ಯೋಗ ಸಿಕ್ಕ ನಂತರ ಅವರು ಬಹಳಷ್ಟು ಕೂಡ್ಲಿಗಿ ಅವರೇ ಆಗಿಬಿಡ್ತಾರೆ. ಅವರು ಕೂಡ್ಲಿಗಿಯಲ್ಲಿ ಕೇವಲ ಒಬ್ಬ ದೈಹಿಕ ಶಿಕ್ಷಕನಾಗಿ ಮಾತ್ರ ಉಳ್ಕೊಳ್ಳಿಲ್ಲ, ಅವರ ಒಬ್ಬ ಸಂಸ್ಥೆಯಾಗಿ ತಮ್ಮದೇ ಆದಂಥ ಕಾರ್ಯಚಟುವಟಿಕೆ ಮಾಡಿದರು. ಹೇಳಬೇಕು ಅಂತ ಹೇಳಿದರೆ ಅವರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದಾಗ ಕೂಡ್ಲಿಗಿ ಒಳಗೆ ಅವರ ಮನೆಯಲ್ಲಿ ಸಂಬಳ ಇಲ್ಲದಾದ್ಮೇಲೆ ಅವ್ರಿಗೆ ಹೆಂಡತಿಗೆ ಮನೆ ಯಾವ ರೀತಿಯಾಗಿ ಖರ್ಚು ವೆಚ್ಚಗಳನ್ನ ನೋಡ್ಬೇಕು. ಅವಾಗ ಹೇಳ್ತಾರೆ, ಕಾಯಿ ಪಲ್ಯ ಮಾರೋಕ್ಕೆ, ಅಮ್ಮ ನೀನು ಚಿಂತೆ ಮಾಡಬೇಡ, ನಿನಗೆ ಸ್ವಾಮಿ ವಾಪಸ್ ಬರೋವರೆಗೆ ನಾನು ದಿನಾಲಿ ಕಾಯಿ ಪಲ್ಯ ಕೊಡ್ತೀನಿ, ಇದು ರೊಕ್ಕ ನನಗೆ ಕೊಡಬೇಡ, ಇದನ್ನು ನೀವು ರೊಕ್ಕ ಕೊಡಬೇಡ, ಕೊಡದಾಗಿ ನೀವು ಅವರು ಬಂದ ನಂತರ ನನಗೆ ಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಹಲವಾರು ಜನ ಅವರಿಗೆ ರೊಕ್ಕ ಇಲ್ಲದೇ ಕೂಡ್ಲಿಗಿ ಜನ ಅವ್ರ ನೆರವಿಗೆ ಬರ್ತಾರೆ. ಇದು ಒಂದು ಉದಾಹರಣೆ. ಇಂಥ ಮಹನೀಯರು ಬೆಸ್ಟ್. ಇದೊಂದೇ ಅಲ್ಲದಾಗಿ ಕೂಡ್ಲಿಗಿ ಅವ್ರ ಕೊಡುಗೆ ಅವ್ರದ್ದು ಏನಪ್ಪ ಅಂತ ಹೇಳಿದರೆ, ಅವರೊಂದು ವಿನೂತನವಾದಂಥ ಒಂದು ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಸ್ಥಾಪನೆ ಮಾಡ್ತಾರೆ. ಯಾವ ಒಂದು ಅಫಿಷಿಯಲ್ಲಾಗಿ ಯಾವುದು ಮಾಡಲಿಕ್ಕೆ ಆಗೋದಿಲ್ಲ, ಅನ್ಅಫಿಷಿಯಲ್ಲಾಗಿ ಒಂದು ಹಾಸ್ಟೆಲ್ ಸ್ಟಾರ್ಟ್ ಮಾಡ್ತಾರೆ. ಯಾವ ರೀತಿಯಾಗಿ ಅಂತ ಹೇಳಿದರೆ, ಈಗ ಈ ವಿದ್ಯಾರ್ಥಿಗಳ ತಾಯಿ ತಂದೆಗಳು ಅವ್ರದ್ದೇ ಆದಂಥ ಕಸಬು ಮಾಡ್ತಿರ್ತಾರೆ. ಆ ಕಸಬಿನ ಹಿನ್ನೆಲೆ ಒಳಗೆ ಈಗ ಅಗಸರಿದ್ದರೆ ಬಟ್ಟೆಗಳು ಒಗೆದು ಕೊಡಬೇಕು, ಯಾರು ಯಾವ ಬೆಳೆ ಬೆಳೀತಾರೋ ಆ ಬೆಳೆಯಲ್ಲಿ ಕೆಲ ಭಾಗ ವಿದ್ಯಾರ್ಥಿ ನಿಲಯಕ್ಕೆ ಕೊಡಬೇಕು. ಈ ರೀತಿಯಲ್ಲಿ ಹಲವಾರು ದವಸ ಧಾನ್ಯಗಳನ್ನು ಸೇಕರಣೆ ಮಾಡಿ ವಿದ್ಯಾರ್ಥಿಗಳ ಹತ್ರಕ್ಕೆ ರೊಕ್ಕ ಇಸ್ಕೊಳ್ದೇ ಹಾಸ್ಟೆಲ್ ಸ್ಥಾಪನೆ ಮಾಡ್ತಾರೆ ವಿದ್ಯಾರ್ಥಿಗಳು. ಯಾಕೆ ಅಂತ ಹೇಳಿದ್ರೆ, ಕೂಡ್ಲಿಗಿ ಒಳಗೆ ಅತಿ ಹೆಚ್ಚು ಬಾಲು ಹಳ್ಳಿಗಳ ಸುತ್ತಮುತ್ತ ಇರ್ತಕ್ಕಂಥವ್ರು, ಆಮೇಲೆ ಅತಿ ಹೆಚ್ಚು ಹಿಂದುಳಿದ ಪ್ರದೇಶ. ಹಾಗಾಗಿ ಹಾಸ್ಟೆಲ್ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಮೂರನೇದು ಅವ್ರು ಮಾಡಿರ್ತಕ್ಕಂಥದ್ದು ಕೂಡ್ಲಿಗಿ ಒಳಗೆ ಏನಪ್ಪ ಅಂತ ಹೇಳಿದರೆ, ಈ ದೇವದಾಸಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗೆ ದೇವದಾಸಿ ಪದ್ಧತಿಯಲ್ಲಿ ಅವಲಂಬಿಸಿರ್ತಕ್ಕಂಥ ಸಂಸಾರಗಳಲ್ಲಿ ಅವರು ಹಸ್ತಕ್ಷೇಪ ಮಾಡಿ ಅವರ ಯುವ ಪೀಳಿಗೆಯನ್ನು ಆ ದೇವದಾಸಿ ಮುಕ್ತರನ್ನಾಗಿ ಮಾಡಿ ಹಲವಾರು ಸಂಸಾರಗಳಿಂದ ಅವ್ರನ್ನ ಹೊರ ತಂದಿದ್ದಾರೆ. ಇದೊಂದೇ ಅಲ್ಲದಾಗೆ ಅವ್ರಿಗೆ ಹೆಣ್ಮಕ್ಕಳಿಗೆ ಸಬಲೀಕರಣ ಮಾಡ್ತಕ್ಕಂಥ ಒಂದು ಹಿನ್ನೆಲೆ ಒಳಗೆ ಅವ್ರಿಗೆ ಈಜು ಕಲಿಸೋದು, ಅವ್ರಿಗೆ ಖೋಖೋ ಹೇಳ್ಕೊಡೋದು. ಕೂಡ್ಲಿಗಿ ಇವತ್ತಿಗೂ ಪ್ರಸಿದ್ಧೆ ಖೋಖೋ ಒಳಗೆ. ಅದನ್ನು ಬೀಜ ಹಾಕಿದಂಥವರು ಬಿಂದು ಮೇಷ್ಟ್ರು.
ಮಹಿಳೆಯರ ಹೆಣ್ಮಕ್ಳದ್ದೇ ಆಗಲಿ ಗಂಡಸರದ್ದೇ ಆಗಲಿ ವಿದ್ಯಾರ್ಥಿಗಳದ್ದೇ ಆಗಲಿ ಈ ಖೋಖೋಕ್ಕೆ ಮರು ಹೆಸರೇ ಬಿಂದು ಮೇಷ್ಟ್ರು. ಇಂಥ ಮಹನೀಯರು ಅವರಿಗೆ ಒಂದು ಆಲೋಚನೆ ಬರ್ತದೆ ಏನಂತ ಹೇಳಿ, ಗಾಂಧೀಜಿ ಚಿತಾಭಸ್ಮ ತಂದು ಕೂಡಲಿ ಇಡಬೇಕು ಅಂತಕ್ಕಂಥ. ಗಾಂಧೀಜಿ ಚಿತಾಭಸ್ಮ ಇದ್ದರೆ ಗಾಂಧೀಜಿ ಮೌಲ್ಯಗಳನ್ನು ಎತ್ತಿ ಹಿಡಿಯೋಂಥ ಒಂದು ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಅವರ ಹೆಸರು ಚಿರಸ್ಥಾಯಿಯಾಗಿ ಉಳಿದು ಹೋಗ್ತದೆ ಅಂತಕ್ಕಂಥ ಒಂದು ಆಲೋಚನೆ ಬರ್ತದೆ. ಅವರು ಗಾಂಧೀಜಿ 30ನೇ ತಾರೀಕು 1948 ಜನವರಿ ತೀರಿಕೊಂಡು ತದನಂತರ ಈ ಒಂದು ಆಲೋಚನೆ ಅವ್ರಿಗೆ ಬಂದು ಅವ್ರೇನು ಮಾಡ್ತಾರೆ, ಟೇಕೂರು ಸುಬ್ರಹ್ಮಣ್ಯಂ ಅವ್ರಿಗೆ ಈ ಒಂದು ಆಲೋಚನೆ ಹೇಳ್ತಾರೆ. ಇವತ್ತು ನಾವು ಚಿತಾಭಸ್ಮ ತರ್ತೀವಿ, ಹಲವಾರು ನದಿಗಳಲ್ಲಿ ನಾವು ಮಿಕ್ಸ್ ಮಾಡಿಬಿಡ್ತೀವಿ, ಅದು ವಿಸರ್ಜನೆ ಮಾಡ್ತೀವಿ. ವಿಸರ್ಜನೆ ಮಾಡಿದ ನಂತರ ಅವು ಪವಿತ್ರತೆ ಚಿತಾಭಸ್ಮಕ್ಕೆ ಇರ್ತವೆ, ಅಲ್ಲಿ ಜನರಿಗೆ ಇರೋದಲ್ಲ. ಹಾಗಾಗಿ ಚಿತಾಭಸ್ಮ ನೆಲೆಸಬೇಕು ಅಂತಕ್ಕಂಥ ಒಂದು ಆಲೋಚನೆ ಅವರಲ್ಲಿ ಬಂದು ಅವರು ಟೇಕೂರು ಸುಬ್ರಹ್ಮಣ್ಯಂ ಅವ್ರಿಗೆ ಈ ಒಂದು ಮಾತು ಹೇಳ್ತಾರೆ. ಅವರು ಏನು ಮಾಡ್ತಾರೆ, ನಾವು ಪ್ರಯತ್ನ ಮಾಡೋಣ ಅಂತಕ್ಕಂಥ ಹಿನ್ನೆಲೆ ಒಳಗೆ ಟೇಕೂರು ಸುಬ್ರಹ್ಮಣ್ಯಂ ಅವರ ಘನತೆ ಏನಪ್ಪ ಅಂತೇಳಿದರೆ, ಅವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಒಳಗೆ ಸದಸ್ಯರಾಗಿರ್ತಾರೆ. ಅವರಿಗೆ ಎಲ್ಲ ಪರಿಚಯಗಳು ಇರ್ತವೆ. ಲಾಲ್ ಬಹದ್ದೂರ್ ಶಾಸ್ತ್ರಿ, ಗುಲ್ಜಾರಿಲಾಲ್ ನಂದಾ, ಇವರೆಲ್ಲರನ್ನ, ಪಂಡಿತ್ ಜವಾಹರ್ಲಾಲ್ ನೆಹರು, ಆರ್ ವೆಂಕಟರಾಮನ್, ಇವರು ದೊಡ್ಡ ಸ್ಥಾಯಿಯಲ್ಲಿ ಇರ್ತಕ್ಕಂಥ ಹಲವಾರು ಜನದ ಪರಿಚಯ ಇರ್ತದೆ ಅವ್ರಿಗೆ. ಅವರ ಮೂಲಕ ಗಾಂಧೀಜಿ ಚಿತಾಭಸ್ಮ ಬರ್ತದೆ. ಡೆಲ್ಲಿಯಿಂದ ಬಳ್ಳಾರಿಗೆ ಬರಬೇಕು. ಯಾವ ರೀತಿಯಾಗಿ ಅಂತ ಹೇಳಿದರೆ, ಓಮಂದೂರು ರಾಮಸ್ವಾಮಿ ರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷದ ಟ್ರೆಷರರ್ ಇರ್ತಾರೆ. ಆ ಕಾಂಗ್ರೆಸ್ ಪಕ್ಷದ ಟ್ರೆಷರರ್ ಮೂಲಕ ಡೆಲ್ಲಿ ಒಳಗೆ ಸೇಕರಣೆ ಮಾಡಿರ್ತಕ್ಕಂಥ ಚಿತಾಭಸ್ಮ ಮದ್ರಾಸ್ವರೆಗೆ ಬರ್ತದೆ. ಮದ್ರಾಸಿಗೆ ಬಂದಾಗ ರಂಗನಾಥಾಚಾರ್ ಅಂತಕ್ಕಂಥವರು ಚೀಫ್ ಇಂಜಿನಿಯರ್ ಇರ್ತಾರೆ ಅಲ್ಲಿ ಮದ್ರಾಸ್ ಒಳಗೆ. ಅವರ ಮೂಲಕ ಬಳ್ಳಾರಿಗೆ ಬರ್ತದೆ. ಅವರು ಸೌತ್ ಇಂಡಿಯಾ ಚೀಫ್ ಇಂಜಿನಿಯರ್, ಸದರ್ನ್ ಇಂಡಿಯಾ ರೈಲ್ವೆ ಅವ್ರ ಮೂಲಕ ಬಳ್ಳಾರಿಗೆ ಬರ್ತದೆ. ಬಳ್ಳಾರಿಗೆ ಬಂದ ನಂತರ ಎಲ್ಲಿ ಇಡಬೇಕು ಅಂತಕ್ಕಂಥ ಒಂದು ಪ್ರಶ್ನೆ ಬರ್ತದೆ. ಆ ಪ್ರಶ್ನೆ ಬಂದಾಗ ಬಿಂದು ಮೇಷ್ಟ್ರವರ ಆಲೋಚನೆ ಏನಪ್ಪ ಅಂತೇಳಿದರೆ, ಗಾಂಧೀಜಿಯ ಒಂದು ಮೌಲ್ಯ ಎಲ್ಲಿತ್ತಪ್ಪ ಅಂತೇಳಿದರೆ, ಸಾಬರಮತಿ ಒಳಗೆ ಅವರು ಆಶ್ರಮ ಪ್ರಾರಂಭ ಮಾಡಿದರು ಮೊಟ್ಟ ಮೊದಲನೇದಾಗಿ. ಆ ಸಾಬರಮತಿ ಆಶ್ರಮವನ್ನು ಬಿಟ್ಟು ಅವರು ಮತ್ತೆ ಎರಡನೇ ಆಶ್ರಮ ವಾರ್ಧಾ ಒಳಗೆ ಮಾಡ್ತಾರೆ. ಆ ವಾರ್ಧಾ ಒಳಗೆ ಯಾಕೆ ಮಾಡಿದರು ಅಂತೇಳಿದರೆ, ಅತ್ಯಂತ ಹಿಂದುಳಿದ ಪ್ರದೇಶ ಅವತ್ತಿನ ಮದ್ರಾಸ್ ಮಹಾರಾಷ್ಟ್ರ ಸ್ಟೇಟ್ ಒಳಗೆ. ಹೌದು, ಗುಜರಾತ್ ಮಹಾರಾಷ್ಟ್ರ ಎರಡು ಒಂದೇ ರಾಜ್ಯಗಳಾಗಿರ್ತದೆ, ಪ್ರೆಸಿಡೆನ್ಸಿ ಇರ್ತದೆ. ಬಾಂಬೆ ಪ್ರೆಸಿಡೆನ್ಸಿ ಒಳಗೆ ಅತ್ಯಂತ ಹಿಂದುಳಿದ ಜಾಗ ವಾರ್ಧಾ ಒಳಗೆ ಯಾಕೆ ಗಾಂಧೀಜಿ ಸ್ಥಾಪನೆ ಮಾಡಿದರು ಅಂದರೆ, ಅಲ್ಲಿ ಬಡತನ ನಿರ್ಮೂಲನೆ ಮಾಡಲಿಕ್ಕಾಗಿ ಮತ್ತು ಗಾಂಧೀಜಿಯವರ ಒಂದು ಕನಸು ಏನಿತ್ತಪ್ಪ ಅಂತ ಹೇಳಿದರೆ, ಅದರಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಒಂದು ಹಿನ್ನೆಲೆ ಒಳಗೆ ಅಂಥದ್ದೇ ಪ್ರದೇಶ ಕೂಡ್ಲಿಗಿ. ಬಳ್ಳಾರಿ ಜಿಲ್ಲೆ ಒಳಗೆ ಅತ್ಯಂತ ಹಿಂದುಳಿದ ಪ್ರದೇಶ ಯಾವುದಪ್ಪ ಅಂತ ಹೇಳಿದರೆ ಕೂಡ್ಲಿಗಿ. ಆ ಕೂಡ್ಲಿಗಿ ಒಳಗೆ ಎರಡು ರೀತಿಯಾಗಿ, ಮೊಟ್ಟ ಮೊದಲನೇದಾಗಿ ಅದು ಗಾಂಧೀಜಿಯವರ ಅತ್ಯಂತ ಹಿಂದುಳಿದ ಪ್ರದೇಶ ಒಂದು. ಎರಡನೇದು ಬಿಂದು ಮೇಷ್ಟ್ರಲ್ಲಿ ಮೇಷ್ಟ್ರಾಗಿ ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ಈ ಎರಡೂ ಒಂದು ಉಪಯುಕ್ತ ಇರೋದರಿಂದ ಅಲ್ಲಿ ಕ್ರೀಡಾಂಗಣ ಮಹಾದೇವ್ ಮಹಿಳಾ ಕ್ರೀಡಾಂಗಣ
ಅಂತಕ್ಕಂಥ ಸ್ವತಂತ್ರ ಹೋರಾಟಗಾರರ ಹೆಸರಲ್ಲಿ ಇರ್ತಕ್ಕಂಥ ಕ್ರೀಡಾಂಗಣದಲ್ಲಿ ಗಾಂಧೀಜಿ ಚಿತಾಭಸ್ಮ ನಿಲ್ಲಿಸಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗೆ ಗಾಂಧೀಜಿ ಚಿತಾಭಸ್ಮ ಕೂಡ್ಲಿಗಿಗೆ ಬರ್ತದೆ. ಅವಾಗ ಅದು ಇದು ಅನಂತಪುರ ಡಿಸ್ಟಿಕ್ ಏನೋ ಇತ್ತು ಅಂತ. ಯಾವುದು? ಕೂಡ್ಲಿಗಿ, ಬಳ್ಳಾರಿ, ಅನಂತಪುರ. ಇಲ್ಲ, ಕೂಡ್ಲಿಗಿ ಬಳ್ಳಾರಿ ಜಿಲ್ಲೆ ಒಳಗೆ ದಿಗ್ಗಾವಿ ರಂಗನಾಥಾಚಾರ್, ನಾನು ಹೇಳಿದ್ನಲ್ಲ ಚೀಫ್ ಇಂಜಿನಿಯರ್ ಹೆಸರು ದಿಗ್ಗಾವಿ ರಂಗನಾಥಾಚಾರ್. ಅವರು ಬಳ್ಳಾರಿಗೆ ಕಳಿಸ್ತಾರೆ ಚಿತಾಭಸ್ಮ. ಅವರು ತಂದ ಮೇಲೆ ತಂದು ಕೂಡ್ಲಿಗೆ ಒಳಗೆ ನೆಲೆಸ್ತಾರೆ. ಇದನ್ನು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ರಮಾನಂದ ತೀರ್ಥರು. ರಮಾನಂದ ತೀರ್ಥರು ಯಾರು? ಪಿ ವಿ ನರಸಿಂಹರಾಯರನ್ನ ಸ್ವತಂತ್ರ ಹೋರಾಟದಲ್ಲಿ ಕಾಂಗ್ರೆಸ್ ಮೂಮೆಂಟಲ್ಲಿ ಸ್ವತಂತ್ರ ಹೋರಾಟದಲ್ಲಿ ತೆಲಂಗಾಣ ಒಳಗೆ ಕರೆತಂದಂಥವರು ರಮಾನಂದ ತೀರ್ಥರು. ಅವ್ರನ್ನ ಕರೆಸಿ ಈ ಚಿತಾಭಸ್ಮ ಉದ್ಘಾಟನೆ ಮಾಡಿಸ್ತಾರೆ. ಉದ್ಘಾಟನೆ ಮಾಡಿಸಿದ ನಂತರ ಏನಾಗ್ತದೆ, ಅಲ್ಲಿ ಕೆಲವರು ಪಟ್ಟಭದ್ರ ಹಿತಾಸಕ್ತಿಗಳು ಇರ್ತಾವೆ, ಅದು ಕಳ್ತನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಚಿತಾಭಸ್ಮ ಕಳ್ಳತನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಕಳ್ಳತನ ನಡಿಲಿಕ್ಕೆ ಇವರು ಬಿಡೋದಿಲ್ಲ. ಆ ಕಳ್ಳತನ ಮಾಡಿದ ನಂತರ ಕಳ್ಳತನ ಮೊದಲನೇ ಸಾರ್ತಿ ಯಾವಾಗ ಅದು ಸಫಲವಾಗೋದಿಲ್ಲೋ ಅವಾಗೇನು ಮಾಡ್ತಾರೆ, ಇದನ್ನು ಸುಭದ್ರತೆಯಿಂದ ನಾವು ಕಾಪಾಡಬೇಕು ಅಂತಕ್ಕಂಥ ಒಂದು ಮನೋಭಾವ ಬಂದು ಅದನ್ನು ಒಂದು ಸಮಿತಿ ಮಾಡ್ತಾರೆ. ಆ ಸಮಿತಿ ಅಧ್ಯಕ್ಷರು ಯಾರು? ಗುಡ್ಡ ವೆಂಕಣ್ಣ, ಜಿ ಕೆ ವೆಂಕೋಬರಾವ್, ಗುಡ್ಡದ ಕರ್ಣ ವೆಂಕೋಬರಾವ್. ಅವ್ರನ್ನ ಅಧ್ಯಕ್ಷರನ್ನ ಮಾಡಿ ಅವರ ಮನೆಯಲ್ಲಿ ಚಿತಾಭಸ್ಮ ತೊಗೊಂಡೋಗಿರ್ತಾರೆ. ಈಗ ಬ್ರಾಹ್ಮಣ ಸಂಪ್ರದಾಯದೊಳಗೆ ಯಾರೂ ಕೂಡ ಈ ಅಸ್ಥಿಗಳು ಮತ್ತು ಚಿತಾಭಸ್ಮ ಯಾರೂ ಮನೆಯಲ್ಲಿ ಇಟ್ಕೊಳ್ಳೋದಿಲ್ಲ. ಆದರೆ ಜಾತಿ ಪಿತರ ಒಂದು ಹೆಸರಿನಲ್ಲಿ ಇರ್ತಕ್ಕಂಥ ಚಿತಾಭಸ್ಮ ಅವರು ಗುಡ್ಡ ವೆಂಕಣ್ಣವರು ತಮ್ಮ ಮನೆಯಲ್ಲಿ ಇಟ್ಕೊಳ್ಳೋದಲ್ದಾಗಿ ನಮ್ಮಲ್ಲಿ ದೇವರ ಮನೆ ಅಂತ ಇರುತ್ತೆ, ದೇವರ ಮನೆಯಲ್ಲಿ ಇಟ್ಟುಕೊಂಡು ದೇವ್ರನ್ನ ಯಾವ ರೀತಿಯಾಗಿ ಪೂಜೆ ಮಾಡಿದ್ದಾರೋ ಅದೇ ರೀತಿಯಾಗಿ ಚಿತಾಭಸ್ಮವನ್ನು ಕೂಡ ಪೂಜೆ ಮಾಡಿದ್ದಾರೆ. ಹೀಗೆ ಮೇಷ್ಟ್ರು ಇವತ್ತು ಕೂಡ್ಲಿಗಿ ಒಳಗೆ ಚಿತಾಭಸ್ಮ ಇದೆ ಅಂತ ಹೇಳಿದರೆ ಅದರ ಬಿಂದು ಮೇಷ್ಟ್ರ ಕೊಡುಗೆ, ಅವರ ಒಂದು ಆಲೋಚನೆ. ಇಡೀ ಕರ್ನಾಟಕದಲ್ಲಿ ಚಿತಾಭಸ್ಮ ಇರ್ತಕ್ಕಂಥ ಸ್ಥಳ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಅದು ಕೂಡ್ಲಿಗಿ ಅಂತಕ್ಕಂಥ ಹೆಗ್ಗಳಿಕೆಗೆ ಪಾತ್ರರಾಗಿರ್ತಕ್ಕಂಥದ್ದು ಮೇಷ್ಟ್ರ ಒಂದು ಕೊಡುಗೆ.